ಈ ನಿಜವಾದ ಪ್ರೀತಿನ ಹೆಂಗ್ ಗುರ್ತು ಹಿಡಿಯೋದು, ಹೆಂಗ್ ಕಂಡು ಹಿಡಿಯೋದು? ಇಲ್ಲೊಬ್ರು ಸಿಸ್ಟರ್ ಒಂದು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಾರ. ನಿಮ್ಗೆ ಟೈಮ್ ಇದ್ರೆ ಮಾತ್ರ ನೋಡ್ರಿ, ಯಾಕಂದ್ರೆ ಒಂದು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ, ಕೇಳಿಸ್ಕೊಂಬರ್ರಿ. ನೀನು ಎಷ್ಟೇ ಜಗಳ ಮಾಡಿದ್ರು, ನೀನ್ ಎಷ್ಟೇ ಹರ್ಟ್ ಮಾಡಿದ್ರು ಅವರಿಗೆ ಮತ್ತೆ ಮತ್ತೆ ಬಂದು ಸಮಾಧಾನ ಮಾಡಿ ಮಾತಾಡಿಸ್ತಾರಲ್ವಾ, ನೀನ್ ಬೇಕು ಅಂತ ಹೇಳ್ತಾರಲ್ವಾ, ಅಲ್ಲಿ ಗೊತ್ತಾಗತ್ತೆ ಆ ವ್ಯಕ್ತಿ ನಿನ್ನನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂತ, ನಿನ್ನನ್ನ ಎಷ್ಟು ಹಚ್ಕೊಂಡಿದ್ದಾರೆ ಅಂತ. ನೀನ್ ಮಾತಾಡ್ಸಿಲ್ಲ ಅದಕ್ಕೆ ನಾನ್ ಮಾತಾಡಿಸ್ತಿಲ್ಲ ಅನ್ನೋರ್ ಮಧ್ಯೆ, ನೀನ್ ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಮಾತಾಡಿಸ್ತೀನಿ, ನನಗೆ ನಿನ್ನ ಹತ್ರ ಮಾತಾಡದೆ ಇರೋಕ್ಕಾಗಲ್ಲ ಅಂತಾರಲ್ವಾ. ಈಗೋನೇ ಹಿಂದೆ ನೀನ್ ಮಾತ್ರ ಮುಖ್ಯ ಅಂತ ತಾನು ಎಂಥದ್ದೇ ಸ್ಥಾನಮಾನದಲ್ಲಿ ಇದ್ರು ಅದನ್ನ ಮರೆತು ನಿನಗೋಸ್ಕರ ಕೆಳಗಿಳಿದು ಬರ್ತಾರಲ್ವಾ, ಅವರಲ್ಲಿ ಮಾತ್ರ ನೀನು ನಿಜವಾದ ಪ್ರೀತಿನ ಪಡೆಯೋದಕ್ಕೆ ಸಾಧ್ಯ. ನನಗ್ ನೀನು, ನಿನಗ್ ನಾನು ಅಷ್ಟೇ, ನನಗೆ ಅದನ್ನ ಮೀರಿ ಬೇರೆ ಏನು ಮುಖ್ಯ ಅಲ್ಲ, ನೀನ್ ಮಾತ್ರ ಸಾಕು ನನಗೆ ಅಂತ ನಿರ್ಧಾರ ಮಾಡ್ಬಿಟ್ರೆ ಒಂದು ಪ್ರೀತಿ ಆಗ್ಲಿ, ಸ್ನೇಹ ಆಗ್ಲಿ, ಸಂಬಂಧ ಆಗ್ಲಿ ಯಾವತ್ತಿಗೂ ಮುರಿದು ಬೀಳೋದಿಲ್ಲ. ನೀನ್ ಎಷ್ಟೇ ಜಗಳ ಆಡಿದ್ರು, ಕೋಪ ಮಾಡ್ಕೊಂಡ್ರು, ಮಾತ್ ಬಿಟ್ರು, ಒಬ್ಬ ವ್ಯಕ್ತಿ ನಿನ್ನನ್ನ ಬಿಟ್ಟು ಹೋಗ್ತಿಲ್ಲ ಅಂದ್ರೆ ಆ ವ್ಯಕ್ತಿ ನಿನ್ ಮೇಲೆ ತನ್ನ ಉಸಿರನ್ನೇ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಕಂದಮ್ಮ, ಅಂಥ ವ್ಯಕ್ತಿನ ಕಳ್ಕೊಂಡ್ ಬಿಡ್ಬೇಡ. ಆ ವ್ಯಕ್ತಿ ಯಾರ್ ಬೇಕಾದ್ರೂ ಆಗಿರ್ಬೋದು, ತಂದೆ, ತಾಯಿ, ಪ್ರೇಯಸಿ, ಪ್ರಿಯಕರ, ಹೆಂಡತಿ, ಗಂಡ, ಯಾರ್ ಬೇಕಾದ್ರೂ ಆಗಿರ್ಬೋದು, ಯಾವ ಸಂಬಂಧ ಬೇಕಾದ್ರೂ ಆಗಿರ್ಬೋದು. ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ.